ಆಮೇಲೆ ಅದೇ ಗಿಲ್ಲಿ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಡ್ತೀರಿ. ಹೆಂಗಂದ್ರೆ ಗಿಲ್ಲಿ ವರ್ಸಸ್ ರಜತ್ ಅಂತ ಇರತ್ತೆ ಸ್ಟಾರ್ಟಿಂಗು, ಬಟ್ ಅದು ಒಂದ್ ವಾರ ಆದ್ಮೇಲೆ ಗಿಲ್ಲಿ ಅಂಡ್ ರಜತ್ ಅಂತ ಆಗ್ಬಿಡತ್ತೆ. ಅದು ಹೆಂಗೆ ಕ್ಲೋಸ್ನೆಸ್ ಆಯ್ತು ಇಬ್ರು ಮಧ್ಯೆ ಅಂತ? ನಂದು ಒಂದು ವೈಬ್ ಮ್ಯಾಚ್ ಆಯ್ತು. ಅವನು ಮಂಡ್ಯದವನು, ಆಮೇಲೆ ನಮಗೆ ಮಂಡ್ಯದ ನಂಟು ಹೆವಿ ಸ್ಟ್ರಾಂಗ್ ಆಗಿ ಉಳಿದು ಬಿಡ್ತು. ಅದೇನಾಗುತ್ತೆ ಅಂದಾಗ ಒಂದು ಭಾಷೆ ಆಗಿರಲಿ, ಮಾತಾಡೋ ರೀತಿ ಆಗಿರಲಿ, ಆಮೇಲೆ ನಂದು ಒಂದು ಥಾಟ್ಸ್ ಒಂದೇ ಥರ, ವೈಬ್ ಒಂಥರ ತುಂಬ ಕ್ಲೋಸ್ ಆಗಿ ಕ್ರಿಯೇಟ್ ಆಗೋಯ್ತು. ಆಮೇಲೆ ನನಗಿಷ್ಟ ಅವನ ಹತ್ರ ಮಾತಾಡೋದು, ನನ್ನ ಜೊತೆ ಇರೋದು, ಆಮೇಲೆ ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದ್ರೆ ನಂತರ ಯಾರನ್ನ ಮಾತಾಡ್ತಾವ್ರೆ ಅಂದರೆ ಅದು ಒಂದು ವೈಬ್ ಮ್ಯಾಚ್ ಆಗೋಯ್ತು. ಅದನ್ನು ಬೇರೆ ಥರನೇ ಅದು ಮನೇಲಿ ತಿರುಗಿಸಿದ್ರು ಈ ಥರ ಏನೋ ಬೇಕಂತ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಅದೊಂದು ನಾಟಿ ಸೊಗಡು ಅಂತಾರೆ ಗೊತ್ತಾ, ಸೊ ಅದಕ್ಕೆ ನಾನು ಕ್ಲೋಸ್. ನಾಟಿ ಇಬ್ರು ಮಜಾ ಮಾಡ್ಕೊಂಡಿದ್ರಿ ಅನ್ಸತ್ತೆ. ಓಕೆ, ಇನ್ನ ರಜತ್ ಅವರು ಮನೆ ಒಳಗಡೆ ಇರೋರಿಗೆ ತಾಯ್ತಾ ಕಟ್ತೀನಿ ಅಂತ ಅವ್ರೇನಾದ್ರು ಕಟ್ಟಿಸ್ಕೊಂಡು ಬಂದ್ಬಿಟ್ರ? ಯಾವುದೇ ಕಾರಣಕ್ಕೂ ಇಲ್ಲ. ಅದು ಗೆಸ್ಟ್ ಆಗಿ ಇದ್ವಲ್ಲ ನಾವು, ಸೊ ಅದೊಂದು ಕಾರಣಕ್ಕೆ ನಾನು ಅಲ್ಲಿ ಸುಮ್ಮನೆ ಇರ್ತಿದ್ದೆ. ಬಟ್ ಏನೇ ಆದ್ರೂ ಕೊನೆಗೆ ನಾವು ಬಿಟ್ಕೊಡಂಗೆ ಇರ್ಲಿಲ್ವಲ್ಲ ನಮ್ಮ ಒಂದು ಸೀಕ್ರೆಟ್ನ. ಸೊ ಆ ಕಾರಣಕ್ಕೆ ನಾನು ಆಯಿತು ಅಂತ ಸುಮ್ಮನೆ ಇದ್ದು. ಬಟ್ ನೆವರ್ದಲೆಸ್ ತುಂಬ ಖುಷಿಯಾಗಿತ್ತು. ಆ ಮನೆ ಪ್ರತಿ ಸತಿನೂ ನಮಗೆ ಒಂದು ಆ ಪ್ರೀತಿ ಆಮೇಲೆ ಆ ಹೆಸರನ್ನ ಕೊಡ್ತಿದ್ದಾಗ ನಾವು ಯಾವತ್ತಿದ್ರೂ ಅದಕ್ಕೆ ಅಭಾರಿಯಾಗಿರ್ತೀವಿ.